ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇಂಗ್ಲೀಷ್ನ ಪುನರಾವರ್ತನ ಅಭ್ಯಾಸವನ್ನು ಆರಂಭಿಸುವ. ಪರೀಕ್ಷೆ ತಯಾರಿ 1ರಲ್ಲಿ ನಾವು ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು, ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ. ಇದರಲ್ಲಿ ನೀವು ಮೊದಲಿಗೆ ಪೊಯೆಟ್ರಿ ಭಾಗ, ಪದ್ಯ ಭಾಗವನ್ನು ಓದ್ಕೊಳ್ಳಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪದ್ಯ ಭಾಗ. ಈ ಪದ್ಯ ಭಾಗದಲ್ಲಿ ಬರುವಂತಹ ಎಲ್ಲ ಪದ್ಯಗಳನ್ನು, ಅಂದರೆ ಇಲ್ಲಿ ಅವರು ಯೂನಿಟ್ 1ರಲ್ಲಿ 2 ಪದ್ಯ, ಅದಾದಮೇಲೆ ಯೂನಿಟ್ 2ರಲ್ಲಿ 1 ಪದ್ಯ, ಯೂನಿಟ್ 3ರಲ್ಲಿ 2 ಪದ್ಯ, ಹಾಗೆ ಯೂನಿಟ್ 4ರಲ್ಲಿ 1 ಪದ್ಯ, ಒಟ್ಟು 6 ಪದ್ಯಗಳಿದೆ. 6 ಪದ್ಯಗಳ ಸಾರಾಂಶವನ್ನು ಸರಿಯಾಗಿ ಓದ್ಕೊಳ್ಬೇಕು. 6 ಪದ್ಯದ ಸಾರಾಂಶವನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ನಮಗೆಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೆ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತಾ ಇದೆ, ನೀವೇನು ಮಾಡಿ, ಮೊದಲಿಗೆ ಕನ್ನಡದ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಳಿ. ಕನ್ನಡದ ಸಾರಾಂಶ ಸರಿಯಾಗಿ ತಿಳ್ಕೊಂಡು ಆ ಒಂದು ಪದ್ಯದಲ್ಲಿ ಯಾವ ವಿಚಾರ ಇದೆ, ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಆಗ ಗೊತ್ತಾಗ್ತದೆ. ಅದಾದ ನಂತರ ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿಯನ್ನು ನೋಡಿಕೊಂಡು ನಾವು ಸರಿಯಾಗಿ ಕಲಿಬೇಕಾಗ್ತದೆ. ಯಾಕಂದರೆ ಇಲ್ಲಿ ನಾನು ಯಾಕೆ 6 ಪದ್ಯವನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಾಗ ಅವರೇನು ಮಾಡ್ತಾರೆ, ಒಂದು ಟಿಪ್ಪಣಿ ಬರೀಲಿಕ್ಕಿರುವಂಥದ್ದು, ಸಂದರ್ಭ ಸ್ವಾರಸ್ಯದ ಬರೀಲಿಕ್ಕೆ ಇರ್ತದಲ್ವ, ಆ ಒಂದು ಪ್ರಶ್ನೆಗಳನ್ನು ಕೂಡ ಪದ್ಯದ ಭಾಗದಿಂದ, ಪೊಯೆಟ್ರಿ ಭಾಗದಿಂದವೇ ಕೊಡುವುದರಿಂದ ನಾವು ಪದ್ಯವನ್ನು ಎಲ್ಲವನ್ನು ಕೂಡ ಕಲಿಬೇಕು. ಅದರ ಜೊತೆಗೆ ನಾವು ಪದ್ಯದ ಭಾಗವನ್ನು ಓದ್ಕೊಳ್ಳುವ ಮುಖಾಂತರ ನಾವು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಮಗೆ ಒಳ್ಳೆಯ ಅಂಕಗಳ ಜೊತೆಗೆ ನಾವು ಪಾಸ್ ಅಂಕವನ್ನು ಪಡೆಯಲು ಕೂಡ ಅನುಕೂಲ ಆಗ್ತದೆ. ಅದರಿಂದ ಪದ್ಯ ಭಾಗವನ್ನು ಸಂಪೂರ್ಣ ಎಲ್ಲ ಪದ್ಯವನ್ನು ಕಲಿತ್ಕೊಳ್ಳಿ. ಅದಾದ ಮೇಲೆ ಬರುವಂಥದ್ದು ಪಾಠದ ಭಾಗದಲ್ಲಿ ನೀವು ನೋಡಿದರೆ ಒಟ್ಟು 3 ಪಾಠವನ್ನು ಸರಿಯಾಗಿ ಕಲಿತ್ಕೊಳ್ಳಿ. 3 ಅಥವಾ 4 ಪಾಠವನ್ನು ಕಲಿತ್ಕೊಳ್ಳಿ. ಇಲ್ಲಿ ಅವರು ಎಷ್ಟು ಪಾಠವನ್ನು ಕೊಟ್ಟಿದ್ದಾರೆ, ಒಟ್ಟು 6 ಪಾಠಗಳಿದೆ. 6 ಪಾಠದಲ್ಲಿ ಎಲ್ಲ ಪಾಠವನ್ನು ಓದ್ಕೊಳ್ಬೇಕು ಅಂತ ಇಲ್ಲ. ಲೇಡೀಸ್ ಹೆಡ್ರೆಸ್ಸಸ್ ಆಫ್ ಸ್ಟಡೀಸ್, ಲೇಡೀಸ್ ಹೆಡ್ರೆಸ್ಸಸ್, ನೆಕ್ಲೇಸ್, ಆಮೇಲೆ ಗಲಿವರ್ ಟ್ರಾವೆಲ್, ಒಟ್ಟು 4 ಪಾಠವನ್ನು ಸಾರಾಂಶವನ್ನು ತಿಳ್ಕೊಳ್ಳಿ. ಎಲ್ಲವೂ ಕೂಡ ಬೇಕು ಅಂತ ಇಲ್ಲ, ಒಂದಷ್ಟು ಸಾರಾಂಶವನ್ನು ತಿಳ್ಕೊಳ್ಳಿ. ಅದಾದ ಮೇಲೆ ಭಾಗ 3 ನಾವು ನೋಡಿದರೆ, ಭಾಗ 3ರಲ್ಲಿ ಬರುವಂಥದ್ದು ಅದು ಒಂದು ಕಾದಂಬರಿ, RK ನಾರಾಯಣನ್ ಅವರ ಕಾದಂಬರಿ ದ ಗೈಡ್ ಎನ್ನುವಂತಹ ಕಾದಂಬರಿಯನ್ನು ನಾವು ಬರೆಯಲಿಕ್ಕಿರುವಂಥದ್ದು. ಈ ಕಾದಂಬರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾದಂಬರಿ. ಈ ಒಂದು RK ನಾರಾಯಣ್ ಬರೆದಿರುವಂತಹ ಗೈಡ್ ಎನ್ನುವ ಕಾದಂಬರಿಯ ಸಂಪೂರ್ಣ ಸಾರಾಂಶವನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಅದು ಪ್ಲೇಲಿಸ್ಟಲ್ಲಿದೆ. ಇಂಗ್ಲೀಷ್ನ ಪ್ರತಿಯೊಂದು ವಿಡಿಯೋಸ್ಗಳು ಅದರಲ್ಲಿರುವಂಥದ್ದನ್ನು ನೀವು ನೋಡ್ಕೊಳ್ಬೋದು. ಇದು ಗೈಡ್ ಎನ್ನುವಂಥದ್ದು ಸಮ್ಮರಿ. RK ನಾರಾಯಣನ್ ಅವರ ಗೈಡ್ ಎನ್ನುವಂತಹ ಸಮ್ಮರಿಯಲ್ಲಿ ಗೈಡ್ ಎನ್ನುವಂತಹ ಪ್ರಬಂಧದಲ್ಲಿ ನಾವು ಸಾರಾಂಶವನ್ನು ಕಲಿತಾ ಹೋಗುವಂಥದ್ದು. ತುಂಬ ದೊಡ್ಡದಾದಂತಹ ಕತೆ. ಅದು 2 ಭಾಗವನ್ನು ಹೊಂದಿರುವಂಥದ್ದು. ಮೊದಲನೇ ಭಾಗದಲ್ಲಿ ಒಂದು ರೀತಿಯಾದರೆ ಕತೆ, 2ನೇ ಭಾಗದಲ್ಲಿ ಮತ್ತೆ ಕೆಲವು ರೀತಿಗಳ ಬದಲಾವಣೆಗಳಾಗುವಂಥದ್ದು ದ ಗೈಡ್ ಎನ್ನುವಂಥ ಕಾದಂಬರಿಯಲ್ಲಿ ಕಾಣ್ಬೋದು. ಮುಖ್ಯವಾಗಿ ಇಲ್ಲಿ ಗೈಡ್ ಎನ್ನುವಂತಹ ಕಾದಂಬರಿಯಲ್ಲಿ RK ನಾರಾಯಣ್ ಅವರು ಗೈಡ್ ಮಾಡುವಂಥದ್ದು ಹೊರ ದೇಶದಿಂದ ಅಥವಾ ದೇಶದಿಂದ ಬಂದಂತಹ ಟೂರಿಸ್ಟ್ಗಳನ್ನು ಗೈಡ್ ಮಾಡುವಂತಹ ಕೆಲಸ ಆಗಿರುವಂಥದ್ದು. ಇನ್ನು ವಿಭಾಗ 4, ಬ್ಲಾಕ್ 4ರನ್ನು ನಾವು ನೋಡಿದರೆ ಯಾವುದನ್ನು ಓದ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಎನಟಾನಿಮಸ್ ಮತ್ತು ಸಿನಾನಿಮಸ್, ಅರ್ಥವನ್ನು ಬರೀಲಿಕ್ಕೆ ಹಾಗೆ ವಿರುದ್ಧಾರ್ಥಕ ಪದಗಳನ್ನು ಬರೀಲಿಕ್ಕೆ ಇರುವಂಥದ್ದು. ಆಮೇಲೆ ಯೂಸ್ ಆಫ್ ಐಡಮಸ್ಸನ್ನು ಅದನ್ನು ಬರೀಲಿಕ್ಕೆ ಆ ಒಂದು ಮುಖ್ಯವಾದ ಹೆಡ್ಡಿಂಗ್ ಟೈಪಲ್ಲಿ ಬರೀಲಿಕ್ಕಿರುವಂಥದ್ದು. ಆಮೇಲೆ 1 ವರ್ಡ್ ಸಬ್ಸ್ಟಿಟ್ಯೂಟ್, ಅವರು ಒಂದು ಸಾಲು ವಿಚಾರವನ್ನು ಕೊಟ್ಟಿರ್ತಾರೆ, ನಾವು ಅದಕ್ಕೆ 1 ವರ್ಡ್ಸ್ ಬರಿಬೇಕು, 1 ವರ್ಡ್ ಬರಲಿಕ್ಕಿರುವಂಥದ್ದು. ಆಮೇಲೆ ಇಷ್ಟನ್ನು ನೀವು ಗ್ರಾಮರ್ ಅಂತ ಬಂದಾಗ ನಿಮಗೆ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಅಂತಾದರೆ ಈ ಒಂದು ಗ್ರಾಮರನ್ನು ನೋಡ್ಕೊಳ್ಳಿ. ತುಂಬಾ ಸುಲಭ ಇರುವಂತಹ ಗ್ರಾಮರ್ಗಳಿವು. ಇವಿಷ್ಟನ್ನು ಓದ್ಕೊಂಡ್ರೆ ನಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ಯಾಕಂದರೆ ಗ್ರಾಮರ್ ಭಾಗ ಹೆಚ್ಚು ಇಲ್ಲ, ಗ್ರಾಮರ್ನ ಬಗ್ಗೆ ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಬೇಕು ಅಂತ ಇಲ್ಲ, ನೀವು ಚಿಂತೆ ಮಾಡ್ಕೊಳ್ಬೇಕು ಅಂತ ಇಲ್ಲ. ನೀವು ಉಳಿದಿರುವಂತಹ ಪಾಠಗಳಾಗಿರ್ಬೋದು, ಪದ್ಯಗಳಾಗಿರ್ಬೋದು, ಅದನ್ನೆಲ್ಲ ಮಾತ್ರ ನೀವು ಸರಿಯಾಗಿ ಕಲಿತುಕೊಂಡು ನಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ. ಇನ್ನು ನೀವು ಇಂಗ್ಲೀಷ್ ಸುಲಭ ಆಗುವವರು ಇದೇ ರೀತಿಯಲ್ಲಿ ಓದ್ತಾ ಹೋಗಿ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಸಮ್ಮರಿಯನ್ನು ಅಥವಾ ಅವರು ಕೊಟ್ಟಿರೋ ನೋಟ್ಸನ್ನು ಓದ್ತಾ ಹೋಗುವಂಥದ್ದು. ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಶ್ನೆಗಳು ಬರುವಂಥದ್ದು ಪೊಯೆಟ್ರಿ ಭಾಗದಿಂದ.
ಪೊಯೆಟ್ರಿ ಭಾಗದಿಂದ ತುಂಬಾ ಪ್ರಶ್ನೆಗಳು ಬರುವಂಥದ್ದು. ಮತ್ತು ಈ ಒಂದು ಇಂಗ್ಲೀಷ್ ಭಾಗದಲ್ಲಿ ಯಾರಿಗೆಲ್ಲ ಇಂಗ್ಲೀಷ್ ಕಷ್ಟ ಅಂತ ಆಗ್ತದೆ ಅವರೇನು ಮಾಡಿ, ನೀವು ಮೊದಲಿಗೆ ಇಂಗ್ಲೀಷ್ ಪುಸ್ತಕವನ್ನು ಹಿಡ್ಕೊಂಡು ಸ್ವಲ್ಪ ಓದ್ಕೊಳ್ಳಿ, ಹೇಗೆಲ್ಲ ಇದೆ, ಯಾವ ವಿಚಾರ ಇದೆ ಅಂತ ನೋಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸನ್ನು ಕೂಡ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ವಿವರಣೆಯನ್ನು ಕೊಟ್ಟಿದ್ದೇನೆ, ಅದನ್ನು ನೀವು ನೋಡ್ಕೊಳ್ಬೋದು. ಈ ರೀತಿಯಾಗಿ ಈ ಒಂದು ಪದ್ಯ 6 ಪದ್ಯ ಇದೆ. 6 ಪದ್ಯದ ಸಾರಾಂಶವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. 6 ಸಾರಾಂಶವನ್ನು ಸರಿಯಾಗಿ ಓದ್ಕೊಳ್ಳಿ. ಇದರಲ್ಲಿ ನಾವು ಪದ್ಯ ಅಂತ ಬಂದಾಗ ಯೂನಿಟ್ 1ರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ 2 ಪದ್ಯ ಇದೆ. ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ 2 ಸೋನೆಟ್ ಕೂಡ, 2 ಪದ್ಯ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ 2 ಪದ್ಯ ಕೂಡ ಏನಾಗಿದೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಪದ್ಯಗಳು ಸೋನೆಟ್ ಆಗಿರ್ತದೆ. ಸೋನೆಟ್ ಆಗಿರುವಂಥದ್ದು. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು 2 ಸೋನೆಟನ್ನು ಬರೆದಿದ್ದಾರೆ. ಒಂದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆ್ಯಂಡ್ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್. ಅದಾದಮೇಲೆ ಥಾಮಸ್ ಗ್ರೇ ಅವರು ಬರೆದಿರುವಂಥ ಸೆಲೆಕ್ಷನ್ ಫ್ರಮ್ ಗ್ರೇಸ್ ಎಲಿಜಿ, ಅದೊಂದು ಶೋಕಗೀತೆ ಆಗಿದೆ, ಎಲಿಜಿ ಎನ್ನುವಂಥ ಶೋಕಗೀತೆ. ಆಮೇಲೆ ಯೂನಿಟ್ 3ರಲ್ಲಿ ಡಫೋಡಿಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ, ತುಂಬಾ ಅದ್ಭುತವಾಗಿ ಬಂದಿರುವಂಥ ಪ್ರಶ್ನೆ ಕೂಡ ಆಗಿದೆ. ಆಮೇಲೆ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ವಿಲಿಯಂ ವರ್ಡ್ಸ್ವರ್ತ್. ವಿಲಿಯಂ ವರ್ಡ್ಸ್ವರ್ತ್, ದ ಡಫೋಡಿಲ್ಸ್ ಮತ್ತು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂಥ 2 ಪದ್ಯ. ಅದಾದಮೇಲೆ ಯೂನಿಟ್ 4 ಲೀಸಸ್, ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರೆದಿರುವಂಥ ಲೀಸಸ್, ಅದು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಇವಿಷ್ಟು ನೀವು ಪದ್ಯದಲ್ಲಿ ಓದ್ಕೊಳ್ಬೇಕು. ಆಮೇಲೆ ಪಾಠದಲ್ಲಿ ನಾವು ನೋಡಿಕೊಂಡ್ರೆ, ಪಾಠ ಓದುವುದಕ್ಕಿಂತ ಮುಂಚೆ ಗೈಡ್ ಎನ್ನುವಂತಹ ಸಾರಾಂಶ ಕಾದಂಬರಿಯನ್ನು ಓದ್ಕೊಳ್ಬೇಕು. ಅದರಲ್ಲಿ ಹೆಚ್ಚು ಪ್ರಶ್ನೆಗಳು ಕಾದಂಬರಿಯ ಭಾಗದಲ್ಲಿ ಕೂಡ ಇರ್ತದೆ. ಇನ್ನು ಪಾಠ ಅಂತ ಬಂದಾಗ ಆಫ್ ಸ್ಟಡಿ ಓದ್ಕೊಳ್ಳಿ. ಪಾಯಿಂಟ್ಸ್ ಆಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆಫ್ ಸ್ಟಡಿ ಅಂದರೆ ವಿದ್ಯಾಭ್ಯಾಸ ಇಲ್ಲದಿದ್ದರೆ ನಮಗೆ ಏನೂ ಸಾಧ್ಯ ಇಲ್ಲ ಎನ್ನುವ ಒಂದು ಕಥೆ ಇದೆ ಇದರಲ್ಲಿ ಪಾಠ. ಲೇಡೀಸ್ ಹೆಡ್ ಡ್ರೆಸ್ಸಸ್, ಯಾವ ರೀತಿ ಇತ್ತು ಮೊದಲಿನ ರಾಜರ ಕಾಲದಲ್ಲಿ, ಡ್ರೆಸ್ ಎಲ್ಲ ಹೇಗಿತ್ತು ಎನ್ನುವಂಥದ್ದು. ಇಲ್ಲಿ ಲೇಡೀಸ್ ಹೆಡ್ ಡ್ರೆಸ್ಸಸ್ ಎನ್ನುವಂಥದ್ದು ಅವರು ತಲೆಗೆ ಬಳಸ್ತಾ ಇದ್ದಂತಹ ಡ್ರೆಸ್ಗಳು. ಅವರು ಪ್ರತಿ ದಿವಸ ಅವರೇನು ಮಾಡ್ತಾರೆ, ಬೇರೆ ಬೇರೆ ಹೆಡ್ ಡ್ರೆಸ್ಸನ್ನು ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದು, ಅದು ಬೇರೆ ಬೇರೆ ಒಂದು ಸೈಜಲ್ಲಿರುವಂತೆ ನೋಡಿಕೊಳ್ಳುವಂಥದ್ದು. ದ ನೆಕ್ಲೆಸ್ನ ಒಂದು ಕತೆ ಅಲ್ಲಿ ನಡೀತದೆ. ಅದರಿಂದಾಗಿ ಏನೆಲ್ಲ ತೊಂದರೆಗಳು ಉಂಟಾಗ್ತದೆ ಎನ್ನುವಂಥದ್ದು, ನೆಕ್ಲೆಸ್ನಿಂದಾಗಿ ಏನೆಲ್ಲ ತೊಂದರೆಗಳು ಉಂಟಾಗ್ತದೆ ಎನ್ನುವಂಥದ್ದನ್ನು ಆಮೇಲೆ ಗಲಿವರ್ ಟ್ರಾವೆಲ್, ಇವೆಲ್ಲವನ್ನು ಕೂಡ ನೀವು ನೋಡ್ತಾ ಹೋಗಬೇಕು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು, ಕೆಲವೊಂದು ಮುಖ್ಯವಾದಂಥಗಳನ್ನು ಓದ್ತಾ ಹೋಗಬೇಕು. ಸಮ್ಮರಿಯನ್ನು ಮೊದಲಿಗೆ ನಾವು ಕನ್ನಡ ಸಮ್ಮರಿಯನ್ನು ತಿಳ್ಕೊಂಡು ನಂತರ ಇಂಗ್ಲೀಷ್ ಸಮ್ಮರಿಯ ಕಡೆಗೆ ಗಮನವನ್ನು ಕೊಡಬೇಕು. ಇಲ್ಲಿ ಫಸ್ಟ್ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸಲ್ಲಿ ನೋಡಿ, ಇಲ್ಲಿ ಸಮ್ಮರಿ ಅನಾಲಿಸಿಸ್ ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 5ರಲ್ಲಿದೆ ನೋಡಿ, ತುಂಬ ಸುಲಭವಾಗಿ ಸರಳವಾಗಿ ಕೊಟ್ಟಿದ್ದಾರೆ, ನಿಮಗೆ ಓದ್ತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ನಾವು ಅಭ್ಯಾಸವನ್ನು, ಪರೀಕ್ಷಾ ತಯಾರಿಯನ್ನು ಒಂದೊಂದೇ ಪಾಠ ಪದ್ಯಗಳು ಮಾಡ್ತಾ ನಾವು ತಿಳಿತಾ ಹೋಗೋ ಸ್ನೇಹಿತರೆ.